ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರಮೀಳಾ. ಫ್ರೆಂಡ್ಸ್, ಇವತ್ತು ಬೆಳಕರ್ತಲೆ ಬುಟ್ಟಿ ಮರ ಕೆರ್ಸಿ ಇರ್ಕಿ ಮಾರಕ್ಕೆ ಬಂದಿದ್ರು. ನಾವು ಕೆರ್ಸಿ ತಗೊಂಡ್ವಿ, 2 ಕೆರ್ಸಿನ. ತುಂಬ ಜನರಿಗೆ ಗೊತ್ತಿಲ್ಲ, ಇವೆಲ್ಲ ಯೂಸ್ ಮಾಡಲ್ಲ. ನಮ್ಮ ಕಡೆ ಬುಟ್ಟಿ ಇರ್ಕಿ ಕೆರ್ಸಿ ಮರ ಎಲ್ಲ ಯೂಸ್ ಮಾಡ್ತೀವಿ. ನಮಗೆ ಕೆರ್ಸಿ ಇರಲಿಲ್ಲ, ಸೊ ಕೆರ್ಸಿ ತಗೊಂಡ್ವಿ. ನಮ್ಮ ಮನೆಗೆ ಬುಟ್ಟಿ ಇರ್ಕಿ ಮರ ಎಲ್ಲ ಇದ್ದಾವೆ. ನೋಡೋಣ ಬನ್ನಿ ಹೆಂಗೆಲ್ಲ ಯಾವ ಥರ ಎಲ್ಲ ಇದ್ದಾವೆ ಅಂತ ಹೇಳಿ. ಎಷ್ಟು ಒಂದಕ್ಕೆ 200 ರೂಪಾಯಿನೇ? ಒಂದಕ್ಕೆ 250, ಒಂದಕ್ಕೆ 200. ಒಂದು ರೇಟ್ ಮಾಡ್ಕೇಳ್ರಿ. ರೇಟ್ ಅಮ್ಮ ನಾವು ಬಿಟ್ಟು ಕೊಡಕ್ಕೆ ಬರಲ್ವಾ, ನಿಮ್ಮ 2 ಗಳ ಇದು ಮಾಡೋದು. ಹೌದು, ಅದು ನಿಜ. ಒಂದು ಪ್ಲಾಸ್ಟಿಕ್ಕಿಗೆ ಎಷ್ಟು ಕೊಟ್ಟು ತಗೋತೀವಿ. ಹೌದು. ಯಾವ ಊರು ನಿಮ್ಮದು? ಮನ್ಮನಿ. 425 ರೂಪಾಯಿ ಕಮ್ಮಿ ಕೊಡೋದು. ನಾವು ಯಾಕೆ ನಿಮ್ಮ ಇವೇನ್ರಿ ಹಿಂಗೆ ರೌಂಡ್ ಅದಾವಲ್ಲ, ಅವು ಗಣಿಗೆ ಅಂತ. ಇವೆಂತಕ್ಕೆ ಯೂಸು? ಅವು ಮದುವೆಗೆ ಬೇಕಾಕವು. ಮದುವೆಗೆ 400 ರೂಪಾಯಿ ತಗೊಳ್ರಿ. ರೇಟಲ್ಲವಾ, ನಾನು ಬಂದು ಪೆಟ್ರೋಲ್ ಆಗಲಕ್ಕ ತಿರ್ಗಾಡು. ಸಿಕ್ಕವೆಲ್ಲ ವಿಡಿಯೋ. ಇದು ಏನದು? ಇರ್ಕಿ. ಚಿರುಕಿ ನಮ್ಮ ಮನ್ಯಾಗ ಐತಲ್ಲ. ಚಿರುಕಿ ಅಲ್ಲಮ್ಮ, ಇರ್ಕಿ. ಕಾಮೈತೆ. ಕಾಮೈತೇನು? ಮತ್ತೆ ಇದು ಹಾಕಿರ ಮತ್ತೆ ನಾವು ಆಕ್ಳು ದನ ಎಲ್ಲ ಸಾಕೇವಿ ಅನ್ನು. ಎಷ್ಟನೇ ಕ್ಲಾಸ್ ಶಾಲೆ? ಹೇಳು, ಶಾಲೆಗೆ ಹೋಗ್ತೀನಿ ಅನ್ನು. LKG ಮುಗಿತೈತಿ, UKG ಹೋಗ್ಬೇಕು ಅನ್ನು. ನೋಡಿ ಫ್ರೆಂಡ್ಸ್, ಬುಟ್ಟಿ ಕೆರ್ಸಿ, ಇವು ಚಿಕ್ಕ ಕೆರ್ಸಿ ಮರ ಇದ್ದಾವೆ. ಹಾಗೆಯೇ ಇರ್ಕೆ ಅದಾವೆ. ಹಾಗೆ ಈ ಕಡೆ ಅವರೇನೋ ಕಣ್ಜನ ಅಂತ ಅಂದರು, ಅವು ಅದಾವೆ. ಅವೇನೋ ಮದುವೆ ಮನೇಲಿ ಯೂಸ್ ಮಾಡ್ತಾರಂತೆ. ಅದು ಹೇಗೆ ಯೂಸ್ ಮಾಡ್ತಾರೆ ಅಂತ ಅದ್ರ ಯೂಸ್ ನಂಗೆ ಗೊತ್ತಿಲ್ಲ. ಈ ಕೆರ್ಸಿ ಮರ ಬುಟ್ಟಿ ಇವೆಲ್ಲ ಯೂಸ್ ಗೊತ್ತು. ಬುಟ್ಟಿನ ಅವಾಗೆಲ್ಲ ಭತ್ತ ತುಂಬೋದಕ್ಕೆ ಯೂಸ್ ಮಾಡ್ತಿದ್ರು. ಇವಾಗೆಲ್ಲ ಪ್ಲಾಸ್ಟಿಕ್ ಫೈಬರ್ ಬುಟ್ಟಿ ಮರ ಎಲ್ಲ ಬಂದು ಇಂಥ ವಸ್ತುಗಳೇ ಕಣ್ಮರೆಯಾಗಿದ್ದಾವೆ ಅಂತಲೇ ಹೇಳ್ಬೋದು. ಆದ್ರೂ ನಮ್ಮಲ್ಲಿ ಇದ್ದಾವೆ ಇನ್ನೂ. ತುಂಬ ಸೈಡು ಈ ಥರ ವಸ್ತುಗಳೇ ಇಲ್ಲ ಅಂತ ಹೇಳ್ಬೋದು. ನೋಡಿ, ಇದೆಲ್ಲ ಬಿದ್ರಲ್ಲಿ ಹೆಣ್ದಿದ್ದಾರೆ. ಇದನ್ನು ಹೆಣಿಯೋಕ್ಕೆಲ್ಲ ಎಷ್ಟು ಟೈಮ್ ತೊಗೊಳ್ತಾರೋ ಗೊತ್ತಿಲ್ಲ. ನೋಡಿ, ಕಲರ್ ಎಷ್ಟು ಚೆನ್ನಾಗಿದ್ದಾವೆ, ಕಲರ್ಫುಲ್ಲಾಗಿ. ಬೆಳಿಗ್ಗೆನೇ ಮಾರಕ್ಕೆ ಬಂದಿದ್ರು. ನಾನು ಒಂದು ವಿಡಿಯೋ ಅಂತ ಮಾಡಿದೆ. ಕೆಲವೊಂದಿಷ್ಟು ಜನರಿಗೆ ಈ ವಸ್ತುಗಳು ಗೊತ್ತಿರಲ್ಲ. ನಾವು ಇನ್ನೂ ಯೂಸ್ ಮಾಡ್ತೀವಿ ಇವನ್ನ ತಗೊಂಡು ಏನೇನೋ ವಸ್ತುಗಳು ಹಾಕಿ ಒಂದೊಂದು ಕಡೆಗೆ ಬೆಳೀತಾರೆ. ನಮ್ಮಲ್ಲೆಲ್ಲ ಹಸಿನ ಸಗಣಿ ಹಾಕಿ ಬೆಳೀತಾರೆ. ನಾನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ನಾವು ಕೆರ್ಸಿ ತೊಗೊಂಡಿದ್ದೀವಿ, ಬುಟ್ಟಿ, ಚಿಬುಲ. ನೋಡ್ರಿ, ಇವಾಗ ಕೆರ್ಸಿ ಇವು ರೊಟ್ಟಿ ಹಾಕ್ಬೋದು. ಸುಟ್ಟು ರೊಟ್ಟಿ ಹಾಕ್ಬೋದು. ರೊಟ್ಟಿ ಹಾಕೋಕ್ಕೂ ಬುಟ್ಟಿರ್ತವೆ. ಇವು ಏನಾದರೂ ಒಣಸ್ತೀವಿ ಅಂದ್ಕೊಳ್ಳಿ, ಇದರಲ್ಲೇ ಒಣಸ್ಬೋದು. ನೋಡಿ, ಏನು ಬೇಕಾದರೂ ಒಣಸ್ಬೋದು. ಇದು ಮರದಿಂದ ಮಾಡಿರೋದು, ಬಿದಿರಿನ ಮರದಿಂದ ಹೆಣ್ದಿರೋದು. ಎಲ್ಲ ಒಣಸ್ಬೋದು. ಅದೊಂದು ಸ್ವಲ್ಪ ದೊಡ್ಡದೈತೆ, ಇದೊಂದು ಸ್ವಲ್ಪ ಚಿಕ್ಕದೈತೆ. 2ರಿಂದ ಸೇರಿ 400 ತೊಗೊಂಡ್ರು. ಪಾಪ ಅವ್ರದ್ದು ಕೆಲಸ ಇರುತ್ತಲ್ಲ, ಬಿದ್ರು ತಗೊಬರ್ಬೇಕು, ಹೆಣಿಬೇಕು. ನಾವು ಪ್ಲಾಸ್ಟಿಕ್ಕಿನ ವಸ್ತುಗಳಿಗೆ ಅವ್ರು ಹೇಳಿದಷ್ಟು ದುಡ್ಡು ಕೊಟ್ಟು ತಗೊಳ್ತೀವಿ. ಇವೆಲ್ಲ ಕೈಯಾಗಿ ಮಾಡಿರೋದು. ನೋಡಿ ಎಷ್ಟು ಚೆನ್ನಾಗಿ ಹೆಣ್ದಿದ್ದಾರೆ ಅಂತ ಹೇಳಿ. ಇದು ನಮ್ಮೂರ ಹತ್ರನೇ ನೋಡಿ, ಮನ್ಮನಿ ಅಂತ ಬರುತ್ತೆ.
ಆ ಊರವರಂತೆ ಅವರು. ಎಷ್ಟು ಚೆನ್ನಾಗಿ ಹೆಣ್ದಿದ್ದಾರೆ ನೋಡಿ. ಇನ್ನು ಹಸಿ ಐತೆ, ಒಣಗಿದ ಮೇಲೆ ಇದು ಫುಲ್ಲು ಬ್ರೌನ್ ಕಲರ್ ಬರುತ್ತೆ ಅಂತಲೇ ಹೇಳ್ಬೋದು. ಕೊಡ್ಮೇಲೆ ಎರಡು ತೊಗೊಂಡ್ವಿ, 2 ಕೆರ್ಸಿನ. ಇವನ್ನ ಕೆರ್ಸಿ ಅಂತ ಹೇಳ್ತಾರೆ ನಮ್ಮ ಕಡೆ. ಬೇರೆ ಕಡೆ ನಿಮ್ಮ ಕಡೆ ಏನು ಹೇಳ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ಥರ ವಸ್ತುಗಳನ್ನು ಈ ಥರ ಐಟಮ್ಗಳನ್ನು ನೀವು ಯೂಸ್ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ. ಬೇರೆ ಕಡೆ ಏನಂತ ಯೂಸ್ ಮಾಡ್ತೀವಿ. ಮರ, ಇರ್ಕಿ, ಬುಟ್ಟಿ ಪ್ರತಿಯೊಂದೂ ಈ ಸೈಡು ಯೂಸ್ ಮಾಡ್ತೀವಿ ನಾವು. ಸ್ಟೈಲಲ್ಲಿ ಗಿಣ್ಣು ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೇನೆ. ನೋಡೋಣ ಬನ್ನಿ ಫ್ರೆಂಡ್ಸ್. ಗಿಣ್ಣು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ, ನೋಡಿದ್ರೇ ತಿನ್ನಬೇಕು ಅಂತ ಅನಿಸುತ್ತೆ ಅಲ್ವಾ, ಆ ಥರ ಆಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ಕಡುಬು ರೊಟ್ಟಿಗಂತೂ ಹೇಳಿ ಮಾಡಿಸಿದ್ದು ಅಂತಲೇ ಹೇಳ್ಬೋದು. ಕಡುಬು ರೊಟ್ಟಿಗೆ ಹೇಳಿ ಮಾಡಿಸಿರೋ ಕಾಂಬಿನೇಷನ್ನು ಬರೇ ಬಾಯಲ್ಲೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಈ ಪ್ರೊಸೆಸ್ಸಲ್ಲಿ ನೀವು ಗಿಣ್ಣನ್ನು ಮಾಡಿ ತಿಂದರೆ ಮತ್ತೆ ಮತ್ತೆ ಮಾಡಿ ತಿಂತೀರಾ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ,
ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ಪ್ರೊಸೆಸಲ್ಲಿ ಗಿಣ್ಣು ಮಾಡೋದು ಫ್ರೆಂಡ್ಸ್. 1.5 ಲೀಟ್ರ್ಗಿಂತ ಜಾಸ್ತಿ ಇದೆ ಗಿಣ್ಣು ಹಾಲು. ಇದು ಹಸಿನ ಗಿಣ್ಣು ಹಾಲು, ಇದು ಫ್ರೆಶ್ ಇವಾಗಲೇ ಕರೆದಿರೋ ಹಾಲು ಫ್ರೆಂಡ್ಸ್. ಇದಕ್ಕೆ ನಾನು ನೋಡಿ 2 ಅಚ್ಚು ಬೆಲ್ಲನ ತಗೊಳ್ತಾ ಇದ್ದೀನಿ. ಇದು ಅರ್ಧ kg ಬೆಲ್ಲ. ಯಾವ ಥರ ಬೆಲ್ಲ ಆದರೂ ತಗೋಬೋದು. ನಾನಿಲ್ಲಿ ಅಚ್ಚು ಬೆಲ್ಲನ ತಗೊತಾ ಇದ್ದೇನೆ. ಹಾಗೆ ನೋಡಿ, ಇದು ಗಿಣ್ಣು ಹಾಲು, ಫ್ರೆಶ್ ಗಿಣ್ಣು ಹಾಲು ಅಂತಲೇ ಹೇಳ್ಬೋದು. ಆಕಳು ಹಾಲು ಎಮ್ಮೆ ಹಾಲ್ಗಿಂತ ಸ್ವಲ್ಪ ತೆಳುವಾಗಿರುತ್ತೆ. ಎಮ್ಮೆ ಹಾಲಾದರೆ ತುಂಬ ಗಟ್ಟಿಯಾಗಿರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ ಅಂತಲೇ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ನಾನು ಬೆಲ್ಲನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಹಾಲಿಗೆ ಹಾಕ್ತಾ ಇದ್ದೀನಿ. ಎಷ್ಟು ಚಿಕ್ಕಕ್ಕೆ ಸಾಧ್ಯನೋ ಅಷ್ಟು ಚಿಕ್ಕಕ್ಕೆ ನಾವು ಇಲ್ಲಿ ಬೆಲ್ಲನ ಕಟ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಬೆಲ್ಲಕ್ಕೆ ಆಗಬೇಕಲ್ವ, ತುಂಬ ಟೈಮ್ ತಗೊಳುತ್ತೆ. ಅದಕ್ಕೋಸ್ಕರ ನಾನು ಬೆಲ್ಲನ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೇನೆ. ಬೆಲ್ಲನ ನೀರಿಗೆ ಹಾಕಿ ಕಾಸ್ಕೋಬೋದು ಫ್ರೆಂಡ್ಸ್. ಅದು ನೀರು ಹಾಕ್ತೀವಲ್ಲ, ಅದು ಜಾಸ್ತಿ ಆಗೋಗ್ಬಿಡುತ್ತೆ, ನೀರೇ ಜಾಸ್ತಿ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಚಿಕ್ಕದಾಗಿ ಬೆಲ್ಲ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೇನೆ. ಹಾಕ್ಕೊಂಡು ಹಾಲನ್ನ ನಾನಿಲ್ಲಿ ಅರ್ಧ ಗಂಟೆಯಿಂದ 3/4 ಗಂಟೆವರೆಗೂ ಫುಲ್ಲು ಬೆಲ್ಲ ಕರಗೋದಕ್ಕೆ ಬಿಡ್ತೀನಿ. ಬೆಲ್ಲ ಕರಗಬೇಕು, ಆಮೇಲೆ ನಾನಿಲ್ಲಿ ಸೋಸ್ತೀನಿ. 2 ಒಂದೇ ಸರಿ ಆಗುತ್ತೆ ಅಂತ ಹೇಳಿ ಹಾಲನ್ನ ಮಾಮೂಲಾಗಿ ಸೋಸ್ತೀವಿ, ಕೂದಲಿರುತ್ತೆ ಅಂತ ಹೇಳಿ ನಾನಿಲ್ಲಿ ಬೆಲ್ಲ ಹಾಕಿ ಅರ್ಧ ಗಂಟೆಯಿಂದ 3/4 ಗಂಟೆವರೆಗೂ ಬಿಟ್ಟು ನಾನಿಲ್ಲಿ ಸೋಸ್ತಾ ಇದ್ದೇನೆ. ಯಾಕೆಂದರೆ ಬೆಲ್ಲದಲ್ಲಿ ಕಲ್ಲಿರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಡೈರೆಕ್ಟಾಗಿ ಬೆಲ್ಲ ಹಾಕಿ ಹಾಗೆ ಕಾಯಿಸ್ಬಿಟ್ರೆ ಕಲ್ಲು ಸಿಗುತ್ತೆ ತಿನ್ನೋವಾಗ. ಅದಕ್ಕೋಸ್ಕರ ನಾನು ಒಲೆಯಲ್ಲಿ ಮಾಡ್ತಾ ಇದ್ದೇನೆ. ನೋಡಿ, ಫುಲ್ ಕೆಂಡ ಆಗಿರಬೇಕು ಒಲೆಯಲ್ಲಿ. ನೋಡಿ, ಈ ಥರ ಕೆಂಡ ಆಗಿರಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಕೆಂಡದಲ್ಲಿ ಗಿಣ್ಣು ಮಾಡೋದು. ನೋಡಿ, ಕೆಂಡ ನೋಡಿ ಯಾವ ಥರ ಇದೆ ಅಂತ ಹೇಳಿ. ನೋಡಿ, ಕೆಂಡದಲ್ಲಿ ನಾನು ಗಿಣ್ಣ ಮಾಡೋದಕ್ಕೆ ಇಡ್ತಾ ಇದ್ದೇನೆ. ನಾನು ಇಲ್ಲಿ ಏಲಕ್ಕಿ ಕಾಯಿನ ಚೆನ್ನಾಗಿ ಜಜ್ಕೊಂಡು ಹಾಕ್ಕೊತಾ ಇದ್ದೇನೆ. ಏಲಕ್ಕಿನ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ಏಲಕ್ಕಿ ಮತ್ತು ಡೈಜೆಷನ್ ಪವರ್ನು ಚೆನ್ನಾಗಿ ಮಾಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹಾಕ್ತಾರೆ ಎಲ್ಲ ಸ್ವೀಟ್ಸಿಗೂ. ನೋಡಿ, ನಾನು ಏಲಕ್ಕಿ ತಿನ್ನೋರು ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು. ಏಲಕ್ಕಿ ಹಾಕಿದ್ರಂತೂ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ನೋಡಿ, ನಾನಿಲ್ಲಿ ಒಂದು ಚಿಬ್ಲ ಮುಚ್ಚಿದ್ದೀನಿ. ಇದು ತಟ್ಟೆ ಮುಚ್ಬೋದಿತ್ತು. ತಟ್ಟೆ ಮುಚ್ಚಿದರೆ ಉಕ್ಕೋಗೋ ಚಾನ್ಸಸ್ ಇರುತ್ತೆ. ಉಕ್ಕೋದ್ರೆ ಗಿಣ್ಣು ಹಾಲು ಏನೂ ಇರೋದಿಲ್ಲ ಅದರೊಳಗೆ. ಅದಕ್ಕೋಸ್ಕರ ನಾನಲ್ಲಿ ಚಿಬ್ಲ ಮುಚ್ತಾ ಇದ್ದೇನೆ. ಚಿಬ್ಲ ಮುಚ್ಚೋದ್ರಿಂದ ಉಕ್ಕಲ್ಲ. ಯಾಕೆಂದರೆ ನೋಡಿ, ಚಿಬ್ಲ ಹೋಲು ಇರುತ್ತಲ್ಲ, ಅದಕ್ಕೋಸ್ಕರ. ಗಿಣ್ಣು ಕುದಿಯಕ್ಕೆ ಬಂದೈತೆ ನೋಡಿ. ಗ್ಯಾಸಲ್ಲಿ ಮಾಡೋದಾದರೆ ನಾವು ಸಣ್ಣ ಉರಿಲೇ ಮಾಡಬೇಕಾಗುತ್ತೆ. ನಾನಿಲ್ಲಿ ಒಲೆಯಲ್ಲಿ ಮಾಡೋದ್ರಿಂದ ಎಲ್ಲ ತೆಗ್ದಿದ್ದೀನಿ. ಫುಲ್ ಕಟ್ಟಿಗೆ ತೆಗ್ದಿದ್ದೀನಿ. ಕಟ್ಟಿಗೆ ತೆಗೆದು ಇಟ್ಟಿದ್ದೀನಿ. ಕಟ್ಟಿಗೆ ತೆಗೆದಿಟ್ಟು ಬರೀ ಕೆಂಡದಲ್ಲೇ ಮಾಡಬೇಕು. ಗಿಣ್ಣು ಈ ಥರ ಆಗುತ್ತೆ. ಇದು ಹಸುವಿನ ಹಾಲಾಗಿರೋದ್ರಿಂದ ಜಾಸ್ತಿ ನೀರು ಬಂದಿದೆ ಅಂತಲೇ ಹೇಳ್ಬೋದು. ಎಮ್ಮೆ ಹಾಲಲ್ಲಿ ಗಿಣ್ಣು ಮಾಡೋದು ತುಂಬ ಅಂದರೆ ತುಂಬ ಗಟ್ಟಿ ಬರುತ್ತೆ. ಅದರಲ್ಲೂ ಒಂದು ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ ದಿನ ಗಿಣ್ಣು ಮಾಡಿದರೆ ತುಂಬ ಅಂದರೆ ತುಂಬ ಗಟ್ಟಿ ಬರುತ್ತೆ. ಸ್ವಲ್ಪನೂ ನೀರು ಬರಲ್ಲ. ನೋಡಿ, ಇದು ಮೇ ಬಿ ಒಂದು 5-6 ಡೇ ಆಗಿರ್ಬೋದು. ಅದರಲ್ಲೂ ಆಕಳ ಹಾಲಾಗಿರೋದ್ರಿಂದ ನೀರು ಬಂದಿದೆ. ಅದರಲ್ಲೂ ನೀರು ಬಿಟ್ಟು ಈ ಥರ ನೋಡಿ, ಈ ಥರ ಗಟ್ಟಿ ಇರುತ್ತೆ. ಅದನ್ನು ತಗೊಂಡು ರೊಟ್ಟಿಗೋ ಅಥವಾ ಕಡುಬಿಗೋ ಹಾಕ್ಕೊಂಡು ತಿಂದರೆ ತುಂಬ ಅಂದರೆ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಮ್ಮಲ್ಲೆಲ್ಲ ಕಡುಬೆ ಮಾಡೋದು ಜಾಸ್ತಿ. ಇದಕ್ಕೆ ಗಿಣ್ಣಕ್ಕೆ ಕಡುಬು ಅಥವಾ ಅಕ್ಕಿ ರೊಟ್ಟಿ ಮಾಡ್ತೀವಿ. ಅಕ್ಕಿ ಕಡುಬು ಅಥವಾ ಅಕ್ಕಿ ರೊಟ್ಟಿ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕು ಕಮೆಂಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರೆಂಡ್ಸ್ ನಿಮಗೆ ಟೈಪ್ ಆಫ್ ಗಿಣ್ಣ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತೀನಿ. ನಮ್ಮಲ್ಲಿ ಈ ಥರ ಗಿಣ್ಣ ಮಾಡ್ತೀವಿ, ಹಾಗೆಯೇ ಅಕ್ಕಿ ಹಾಕಿ ಗಿಣ್ಣ ಮಾಡ್ತೀವಿ. ಬಟ್ಲ ಗಿಣ್ಣ ಮಾಡೋದು ಹೇಗೆ ಅಂತಲೂ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.